ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಖಾರ ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಖಾರ ಹೋಳಿಗೆಗೆ ಏನೇನು ಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. 1 ಕಪ್ನಷ್ಟು ಕಡಲೆಬೇಳೆನ ನೆನೆ ಹಾಕಿಟ್ಟಿದ್ದೆ. ಅದಕ್ಕೀಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಇಂಗು, ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ನುಣ್ಣಗೆ ರುಬ್ಕೋತೀನಿ. ಅತಿ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ತರಿ ರುಬ್ಬಬೇಕು. ಅತಿ ನುಣ್ಣಗೆ ಆದರೆ ರಾಡಾಗಿ ಹೋಗ್ತದದು. ಇಲ್ಲೇ ನೋಡಿ, ಅರ್ಧ ಗೋಧಿ ಹಿಟ್ಟು, ಅರ್ಧ ಮೈದಾ ಹಾಕಿದ್ದೀನಿ. ಹಾಕೋದಕ್ಕೆ ಉಪ್ಪು, ಇಂಗು, ಅರಿಶಿಣ ಪುಡಿ, ಆಮೇಲೆ ಜೀರಿಗೆ, ಕಾಳು ಹಾಕಿಬಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನೇನು ಮಾಡ್ತೀನಿ, ಕನಕ ಕಲಿಸಿಡ್ತೀನಿ. ನಾನು ಇಟ್ಟು ಅದು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ ಥರದಿಂದ ರುಬ್ಕೊಂಡಿದ್ದೀನಿ. ಇದನ್ನೇನು ಮಾಡಬೇಕು, ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿ ಹಿಂಗೆ ಹಾಕಿ ಅದಕ್ಕೆ ಹಾಕಿ ಇದನ್ನು ಬೇಯಿಸ್ಕೊಂಡು ಹೂರ್ಣದ ಹದಕ್ಕೆ ತೊಗೊಂಬರ್ಬೇಕು. ಅದನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಒಗ್ಗರಣೆ ಹಾಕಿ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಹೂರ್ಣ ರೆಡಿ ಆಯ್ತು. ಈಗ ನೋಡಿ, ಈಗ ಖಾರ ಹೋಳಿಗೆ ಮಾಡ್ತಾಯಿದ್ದೀನಿ. ಇದು ಹೂರ್ಣ, ಇದು ಕಣಕ, ಇದರಲ್ಲಿ ತುಂಬಿ ಹೂರ್ಣದ ಹೋಳಿಗೆ ಹೆಂಗೆ ಮಾಡ್ತೀವಲ್ಲ ಹಾಗೆ ಮಾಡಬೇಕು ನೋಡಿ. ಇನ್ನು ಬೇಯಿಸಿನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಈಗ ಡಿಶ್ ಔಟ್ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿವೆ, ಮೆದುವಾಗಿ ಬಂದಿವೆ, ತೆಳ್ಳಗೂ ಬರ್ತಾವೆ. ಸ್ವಲ್ಪ ಮೈದಾ ಕುಡಿಸಿದ್ರೆ ನೀವು ಎಷ್ಟು ಬೇಕು ಅಷ್ಟು ತೆಳ್ಳಗೆ ಲಟ್ಟಿಸ್ರಿ, ಅಷ್ಟು ಚಲೋ ಬರ್ತಾವೆ ನೋಡಿಲ್ಲ. ಇದಕ್ಕೆ ನೀವು ಬೇಕಂದ್ರೆ ತೊಪ್ಪಲ ಪಲ್ಯನೂ ಕುಡಿಸ್ಕೋಬೋದು. ಪಾಲಕ್ ಅಥವಾ ಇದು ಮೆಂತ್ಯ ಪಲ್ಯ ಕುಡಿಸ್ಕೊಂಡು ಮಾಡಿದರೆ ಅದು ಒಂದು ರೀತಿಯಿಂದ ಅವು ಚೆನ್ನಾಗಿ ಆಗ್ತಾವೆ. ನಾ ಈಗ ಬರೀ ಏನು ಮಾಡಿದ್ದೀನಿ, ಕಡಲೆಬೇಳೆ ಇಷ್ಟೇ ಮಾಡಿದ್ದೀನಿ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.